ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಷ್ಟ್ರಗಳ ಮಧ್ಯೆ ಯುದ್ಧ ಭೀಕರತೆ ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ಈ ಹರ್ಮುಜ್ ಜಲಸಂಧಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರೋದ್ರಿಂದ ಇದು ರಾಷ್ಟ್ರದ ಅಂದ್ರೆ ವಿಶ್ವದ ಬಹುತೇಕ ರಾಷ್ಟ್ರಗಳಿಗೆ ಸಮಸ್ಯೆ ಆಗ್ತಾ ಇದೆ. ಇಸ್ರೇಲ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ತಾ ಇದೆ ಇರಾನ್. ಇಸ್ರೇಲ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ತಾ ಇದೆ ಇರಾನ್. ಪ್ರಮುಖವಾಗಿ ಈ ಹರ್ಮುಜ್ ಜಲಸಂಧಿಯನ್ನ ಬಂಡವಾಳ ಮಾಡಿಕೊಳ್ತಾ ಇದೆಯಂತೆ. ಯುದ್ಧದ ನಡುವೆ ಇರಾನ್ ಹೊಸ ವರಸೆ ತೆಗೆದಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಟೋಲ್ ಸಂಗ್ರಹಕ್ಕೆ ಆಲೋಚನೆ ಆಗ್ತಾ ಇದೆಯಂತೆ. ಹರ್ಮುಜ್ ಜಲಸಂಧಿ ಸಂಪೂರ್ಣ ಇರಾನ್ ನಿಯಂತ್ರಣಕ್ಕೆ ಬಂದಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಜಲಸಂಧಿಯನ್ನೇ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಇರಾನ್ ಹೊರಟಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಪ್ರಮುಖವಾಗಿ ಹರ್ಮುಜ್ ಜಲಸಂಧಿಯಲ್ಲಿ ಸಾಗುವ ಹಡಗುಗಳಿಗೆ ತೆರಿಗೆ ಕಟ್ಟಿಸ್ಕೊಳ್ಳೋದು. ತೆರಿಗೆ ಕಟ್ಟಿದ್ರೆ ಮಾತ್ರ ಹಡಗುಗಳು ಅಲ್ಲಿಂದ ಮೂವ್ ಆಗೋದಕ್ಕೆ ಸಾಧ್ಯ. ಅಷ್ಟರ ಮಟ್ಟಿಗೆ ಇರಾನ್ ನಿಯಮಗಳನ್ನ ಜಾರಿ ಮಾಡೋದಕ್ಕೆ, ಕಂಪ್ಲೀಟ್ ಆಗಿ ಹರ್ಮುಜ್ ಜಲಸಂಧಿಯನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ, ಯುದ್ಧದ ಪರಿಸ್ಥಿತಿಯನ್ನ ಫೇಸ್ ಮಾಡೋದಕ್ಕೆ ಇದನ್ನ ಬಂಡವಾಳ ಮಾಡ್ಕೊಳ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹರ್ಮುಜ್ ಜಲಸಂಧಿಯ ಮೂಲಕ ಹಲವು ರಾಷ್ಟ್ರಗಳಿಗೆ ತೈಲ ಮತ್ತು LPG ಸಾಗಾಟ ಆಗುತ್ತೆ. ಇನ್ಫ್ಯಾಕ್ಟ್ ಭಾರತಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ. ಸೊ ಅದನ್ನ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಇರಾನ್ ಮುಂದಾಗ್ತಾ ಇದೆ ಈ ಸಂದರ್ಭದಲ್ಲಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮೋಸ್ಟ್ಲಿ ಈ ಯುದ್ಧ ಮತ್ತೊಂದು ಆಯಾಮ ಪಡೆದುಕೊಳ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇದನ್ನ ನೋಡ್ತಾ ಹೋದ್ರೆ ಗೊತ್ತಾಗ್ತಾ ಇದೆ.